ನಮಸ್ಕಾರ. ನಾನಿವತ್ತು ಹಾಗಲಕಾಯಿ ಮಸಾಲೆ ಮಾಡ್ತಾಯಿದ್ದೀನಿ. ನಾನು ಒಂದು ಅರ್ಧ ಕೆ ಜಿಯಷ್ಟು ಹಾಗಲಕಾಯಿ ತಗೊಂಡಿದ್ದೀನಿ. ಇದನ್ನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ಟೀಮರಲ್ಲಿ ಒಂದು 5 ರಿಂದ 10 ನಿಮಿಷ ಹದವಾಗಿ ಬೇಯಿಸ್ಕೋಬೇಕು. ತುಂಬ ಬೇಯಿಸ್ಕೋಬಾರ್ದು, ಮೆತ್ತಗಾಗ್ಬಿಡುತ್ತೆ. ಇವಾಗ ಸ್ಟೀಮರಲ್ಲಿ ಇಡ್ತಾಯಿದ್ದೀನಿ. ಅಷ್ಟರಲ್ಲಿ ಮಸಾಲೆಗೆ ಶೇಂಗಾ, ಒಂದು ಹಿಡಿಯಷ್ಟು ಶೇಂಗಾ ಹಾಕ್ಕೊಂಡು ಹುರ್ಕೋಬೇಕು. ಇದಕ್ಕೆ ಹಸಿ ತೆಂಗಿನಕಾಯಿ ಒಂದು ಸ್ವಲ್ಪ, ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಇನ್ನು ಸ್ವಲ್ಪ ಎಳ್ಳು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಹುಣಸೆಹಣ್ಣು, ಧನಿಯಾ ಪೌಡರ್, ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕ್ಕೊಂಡು ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಇವಾಗ ಇದಾಗಿದೆ. ಇದ್ರ ಜೊತೆಗೆ ಸ್ವಲ್ಪ ಕಿಚನ್ ಕಿಂಗ್ ಮಸಾಲನ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಹಾಗಲಕಾಯಿ ಕಟ್ ಮಾಡ್ಕೊಂಡಿರೋ ಹಾಗಲಕಾಯಿ ಇದೆಯಲ್ಲ, ಅದಕ್ಕೆ ಇದನ್ನು ತುಂಬಿಸ್ಕೋಬೇಕು. ಇವಾಗೆಲ್ಲ ಮಸಾಲೆ ತುಂಬಿದ್ದಾಗಿದೆ. ಈ ಥರ ಉಳಿದಿರೋ ಮಸಾಲೆ ಹಾಗೆ ಇಟ್ಕೊಳ್ಳೋಣ. ಕಡಾಯಿಗೆ ಎಣ್ಣೆ ಹಾಕಿ ಮಸಾಲೆ ತುಂಬಿರೋ ಹಾಗಲಕಾಯಿ ಅದಕ್ಕೆ ಹಾಕ್ಕೊಳ್ಳೋಣ. ಹಾಕಿ ಮುಚ್ಚಳ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಬೇಯಿಸಿದರೆ ರೆಡಿ ಆಗುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಉದುರಿಸ್ಬೇಕು ಮೇಲೆ. ಇವಾಗ ಹಾಗಲಕಾಯಿ ಮಸಾಲೆ ತುಂಬಿದ್ದು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.